ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ರಾಜಕೀಯ ನಾಯಕರು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಫುಲ್ ಅಲರ್ಟ್ ಆಗಿದೆ. ಒಂದ್ ಕಡೆ 3 ಜಿಲ್ಲೆಗಳ ಸಭೆಯನ್ನ ಮಾಡಿರುವಂತ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿಯಿಂದ ಸಾಲು ಸಭೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದರಿಂದ ಫೀಲ್ಡ್ ವರ್ಕ್, ಜನರ ಸಮಸ್ಯೆಯನ್ನ ಆಲಿಸಿದ ಸಂಸದ ಶ್ರೇಯಸ್ ಪಟೇಲ್. ಹಾಸನದಲ್ಲಿ ಗೌಡರ ಕುಟುಂಬ ವರ್ಸಸ್ ಪುಟ್ಟಸ್ವಾಮಿ ಕುಟುಂಬ ಅನ್ನುವಂತಾಗಿದೆ. 25 ವರ್ಷಗಳ ನಂತರ ಪಟ್ಟ ಅಲಂಕರಿಸಿರುವಂತ ಕಾಂಗ್ರೆಸ್ ಸ್ಥಳೀಯ ಚುನಾವಣೆಯಲ್ಲಿ ಕೋಟೆ ಉಳಿಸಿಕೊಳ್ಳೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಸಭೆಯಲ್ಲಿ ಜೆಡಿಎಸ್ ಮುಖಂಡರಿಗೆ ಪಕ್ಷವನ್ನು ಕಟ್ಟುವುದಕ್ಕೆ ನಿಖಿಲ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಸ್ಥಳೀಯ ಮಟ್ಟದ ಚುನಾವಣೆಗಳು ಇನ್ನೇನು ಅನೌನ್ಸ್ ಆಗೋದ್ರಲ್ಲಿದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ಹಾಸನ ಮಂಡ್ಯ ಮೊದಲಿಗೆ ಜೆಡಿಎಸ್ನ ಬೆಲ್ಟು ಅಂತ ಕರೆಯಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ನ ಪರಿಸ್ಥಿತಿ ಹೇಳತೀರದಾಗ್ಬಿಟ್ಟಿದೆ. ಹಾಗಾಗಿ ಸಂಘಟನೆಯನ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ, ಗೆದ್ದು ತೋರಿಸಬೇಕಾದ ಅನಿವಾರ್ಯತೆ ಕೂಡ ಇದೆ. ಆ ಕಾರಣಕ್ಕಾಗಿ ಏನ್ ಪ್ರಯತ್ನಗಳನ್ನು ಪಡ್ಬೋದು, ಏನೇನು ಸ್ಟ್ರಾಟರ್ಜಿಗಳನ್ನು ಮಾಡ್ಬೋದು, ಆ ಎಲ್ಲ ಸ್ಟ್ರಾಟರ್ಜಿಗಳನ್ನು ಮಾಡಲಿಕ್ಕೆ ಇದೀಗ ರೆಡಿ ಆಗಿರುವಂಥದ್ದು. ಈ ಮುಖಾಂತರವಾಗಿ ಗೆಲ್ಲಲೇಬೇಕು, ಗೆದ್ದು ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸಲೇಬೇಕು. ತಮ್ಮ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ಹಾಸನದಲ್ಲಿ ನಾವೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ರಿಗೂ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಸ್ಥಳೀಯ ಮಟ್ಟದ ಚುನಾವಣೆಗಳೇ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಈ ಚುನಾವಣೆಗಳಲ್ಲಿ ನಾವು ಗೆಲ್ಲೇಬೇಕಾಗತ್ತೆ, ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಲೇಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೊ ಇಲ್ಲೊಂದು ರೀತಿಯಲ್ಲಿ ಗೌಡರ ಕುಟುಂಬ ವರ್ಸಸ್ ಪುಟ್ಟಸ್ವಾಮಿ ಕುಟುಂಬ ಅನ್ನೋ ಥರ ಆಗಿದೆ. ಸುಮಾರು ವರ್ಷಗಳ ಬಳಿಕ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ನ ವರ್ಚಸ್ಸೇನು, ಕಾಂಗ್ರೆಸ್ನ ಪ್ರತಿಷ್ಠೆ ಏನು ಅನ್ನೋದನ್ನು ಕೂಡ ತೋರಿಸಬೇಕು. ಹಾಗಾಗಿ ಕಾಂಗ್ರೆಸ್ನವರು ಕೂಡ ಫೀಲ್ಡಿಗಿಳಿದು ವರ್ಕ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಸ್ಥಳೀಯ ಮಟ್ಟದ ಚುನಾವಣೆಗೆ ಎಲ್ಲ ಕಡೆಯಲ್ಲೂ ಕೂಡ ತಯಾರಿಗಳಾಗ್ತಾ ಇದೆ. ಸೊ ನಾವು ಹಾಸನದ ವಿಚಾರ ಬಂತು ಅಂತಂದರೆ ಮೊದಲಿಗೆ ಇದನ್ನು JDSನ ಭದ್ರಕೋಟೆ ಅಂತ ಕರೀತಾ ಇದ್ರೂ ಈಗ ಒಂದಷ್ಟು ಬದಲಾವಣೆಗಳಂತೂ ಆಗಿದೆ. ಹಾಗಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ JDS ಯಾವ ಥರದ್ದು ರಣತಂತ್ರ ಹೆಣಿತಾ ಇದೆ, ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಬಹು ವರ್ಷಗಳ ನಂತರ ಅಧಿಕಾರದಲ್ಲಿರೋದು. ಹಾಗಾಗಿ ಕಾಂಗ್ರೆಸ್ನವರು ಕೂಡ ಏನು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನಿತಿ, ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಎರಡೂ ಪಕ್ಷದ ಕಡೆಯಿಂದ JDS ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಒಂದ್ ರೀತಿ ಫುಲ್ ಅಲರ್ಟ್ ಆಗಿರುವಂತೆ ಕಾಣಿಸ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDSನವರು 3 ಜಿಲ್ಲೆಗಳ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ರು. ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರನ್ನ ಸಭೆ ಕರೆದು ಮುಂಬರುವ ಜಿಲ್ಲಾ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಹಾಗಾಗಿ ಇದನ್ನ ಮನಗಂಡಂತಹ ಹಾಸನದ ಸಂಸದ ಶ್ರೇಯಸ್ ಪಟೇಲ್, ಯಾಕಂತಂದ್ರೆ 25 ವರ್ಷಗಳ ನಂತರ ಹಾಸನ ಜಿಲ್ಲೆಯಲ್ಲಿ ಕೈ ವಶವಾಗಿರ್ತಕ್ಕಂಥದ್ದು ಅಂದ್ರೆ ಸಂಸದ ಸ್ಥಾನ ಏನಿದೆ ಅದು ಕಾಂಗ್ರೆಸ್ ವಶವಾಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ JDS ಮತ್ತೆ ಕಾಂಗ್ರೆಸ್ ನಡುವೆ ಸಾಕಷ್ಟು ಫೈಟ್ ಬೀಳಲಿದೆ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆ ದೇವೇಗೌಡರ ಕುಟುಂಬ ವರ್ಸಸ್ ಪುಟ್ಟಸ್ವಾಮಿ ಗೌಡರ ಕುಟುಂಬ ಎನ್ನುವಂತೆ ಈಗಾಗಲೇ ಹೊಳೆನರಸೀಪುರದಲ್ಲಿ ಬಿಂಬಿತವಾಗಿರ್ತಕ್ಕಂಥದ್ದು. ಅದು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗಳನ್ನ ಆಲಿಸಿ ನಂತರ ಜಿಲ್ಲಾ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆಗೆ ಎಲ್ಲರನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಕಡೆಯಿಂದ ಬಂದಿರುವಂತದ್ದು. ಇದಕ್ಕೆ ಏನು ಸರಿಸಮಾನವಾಗಿ JDS ಕೂಡ ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆತಂದು ಹಾಸನದಲ್ಲಿ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಇವೆರಡನ್ನೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಹಾಸನ ಈ ಬಾರಿ ಜಿಲ್ಲಾ ಮತ್ತೆ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಸಾಕಷ್ಟು ಅಂದ್ರೆ ನೇರವಾಗಿ ತೆಗೆದುಕೊಂಡಿರುವಂತದ್ದು, ಒಂದ್ ರೀತಿ ಸವಾಲ್ನಾಗಿ ತೆಗೆದುಕೊಂಡಿರುವಂತಹ ಚರ್ಚೆಗಳು ಕೂಡ ಈಗಾಗಲೇ ಆರಂಭವಾಗ್ತಾ ಇದೆ. ಇದಕ್ಕೆ ಒಂದು ಕಡೆ ಇವರು ಸಭೆ ಮಾಡಿದ್ರೆ 3 ಜಿಲ್ಲೆಗಳ ಸಭೆ ಮಾಡಿದ್ರೆ ಕಾಂಗ್ರೆಸ್ನವರು ನಾವು ಎಲ್ಲೆಲ್ಲಿ ಕೆಲಸ ಆಗಿಲ್ಲ ಆ ಜಾಗಕ್ಕೆ ಹೋಗಿ ಕೆಲಸ ಮಾಡುವ ಮುಖಾಂತರ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಆ ರೀತಿಯಾದಂತಹ ಏನು ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾ ಇರುವಂತದ್ದು. ಅಂದ್ರೆ ನಾವು ಕೆಲಸ ಮಾಡ್ತಾ ಇದೀವಿ, ನಾವು ನೆಕ್ಸ್ಟ್ ಚುನಾವಣೆಗೆ ರೆಡಿ ಆಗ್ತಾ ಇದೀವಿ ಅನ್ನುವ ರೀತಿಯಲ್ಲೂ ಕೂಡ ಆಗುತ್ತೆ. ನಂತರದಲ್ಲಿ ಇವರು JDSನವರು ಈಗಾಗಲೇ ಎಲ್ಲೋ ಒಂದ್ ಕಡೆ ಕೈ ವಶವಾಗಿರ್ತಕ್ಕಂತಹ ಹಾಸನ ಜಿಲ್ಲೆಯನ್ನ ಮತ್ತೆ ಹೇಗಾದ್ರೂ ಮಾಡಿ JDSನ ವಶ ಮಾಡ್ಕೊಳ್ಳೋದಕ್ಕೆ ಮೇಯ್ನು ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆಯಲ್ಲ, ಇದು ಒಂದ್ ರೀತಿ ಏನು ಫೌಂಡೇಶನ್ ಇದ್ದ ಹಾಗೆ. ಇಲ್ಲಿ ಯಾರು ಹೆಚ್ಚು ಪ್ರಾಬಲ್ಯವನ್ನ
ಮಾಡ್ತಾರೆ. ಅದನ್ನ ಭದ್ರಕೋಟೆ ಅಂತ ಹೇಳ್ಬೋದು. ಅಕಸ್ಮಾತ್ ಏನಾದ್ರೂ ಜೆಡಿಎಸ್ ಪ್ರಾಬಲ್ಯ ಮಾಡಿದ್ರೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ತಾರೆ, ಕಾಂಗ್ರೆಸ್ ಒಲಿದ್ರೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತಾರೆ. ಹಾಗಾಗಿ ಈ ಚುನಾವಣೆ ಬಗ್ಗೆ, ಅದರಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಸಾಕಷ್ಟು ಎರಡೂ ಪಕ್ಷದ ಮುಖಂಡರು ಕೂಡ ಸಾಕಷ್ಟು ಗಮನ ಹರಿಸಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.